ಇವತ್ತಿನ ವಿಡಿಯೋದಲ್ಲಿ ನಾವು 3D ನೇಮ್ನ ಯಾವ ಥರ ಎಡಿಟ್ ಮಾಡೋದು ಅಂತ ತಿಳಿಯೋಣ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಥರ ನೇಮ್ನ ನೀವು ಸಹ ನಿಮ್ಮ ನೇಮ್ನು ಇದೇ ಥರ ಎಡಿಟ್ ಮಾಡ್ಬೋದು. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮೊದಲು ನೀವು ನಿಮ್ಮ ಮೊಬೈಲಲ್ಲಿ ಪಿಕ್ಸ್ಲ್ಯಾಬ್ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಪಿಕ್ಸ್ಲ್ಯಾಬ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಅದನ್ನ ಆ್ಯಪನ್ನು ಓಪನ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಏನು ಮಾಡಬೇಕಾದ್ರೆ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನ್ಯೂ ಟೆಕ್ಸ್ಟ್ ಅಂತ. ಸೊ ಇದನ್ನ ಡಿಲೀಟ್ ಮಾಡಿಕೊಂಡು ನಿಮ್ಮ ನೇಮ್ನ ಹಾಕ್ಕೊಳ್ಳಿ. ಏನಂತ ಇಲ್ಲಿ ನೇಮ್ ಹಾಕ್ತೀನಿ ನಾನು ಇವಾಗ. ಸೊ ಪ್ರವೀಣ್ ಅಂತ ಹಾಕಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕಾಣಿಸ್ತಾ ಇದೆ. ಸೊ ಓಕೆ ಕೊಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಪ್ರವೀಣ್ ಅಂತ ನೇಮ್ ಬಂತು. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಇವಾಗ ಇಲ್ಲಿ ಕೆಳಗಡೆ ಎ ಅಂತ ಸಿಂಬಲ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಫಾಂಟ್ಸ್ ಅಂತಿದೆ ನೋಡಿ. ಸೊ ಆ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ನಾನು ಇಲ್ಲಿ ತುಂಬಾ ಫಾಂಟ್ಸ್ ಇದ್ದಾವೆ. ಸೊ ನಿಮ್ಗೆ ಯಾವ್ದು ಯೂಸ್ ಅಂತ ಅಂದರೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆದಮೇಲೆ ಓಕೆ ಕೊಡಿ. ನೋಡ್ತಾ ಇರ್ಬೋದು, ಇಲ್ಲಿ ಫಾಂಟ್ಸು ರೆಡಿ ಆಯಿತು. ಸೊ ಇವಾಗ ಇದನ್ನ 3Dಗೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಹೆಸರಾಯ್ತು, ಇವಾಗ 3Dಗೆ ನೋಡೋಣ. ನೆಕ್ಸ್ಟು ಹಂಗೆ ಕೆಳಗಡೆ ಮೂಮೆಂಟ್ ಮಾಡಿ 3D ಟೆಕ್ಸ್ಟ್ ಅಂತಿದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಎನೇಬಲ್ಡ್ ಅಂತ ಕೊಡಿ. ಸೊ ಎನೇಬಲ್ಡ್ ಆದಮೇಲೆ ನಿಮಗೆ ಬ್ಯಾಕ್ ಹ್ಯಾಂಡಲ್ಲಿ ಅಂದರೆ ಟೆಕ್ಸ್ಟ್ ಬ್ಯಾಕ್ ಹ್ಯಾಂಡಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟೆಂಡ್ ಆಗಿದೆ. ಸೊ ಅದು ನಿಮಗೆ ಜಾಸ್ತಿ ಎಕ್ಸ್ಟೆಂಡು ಮಾಡ್ಕೋಬೋದು, ಕಮ್ಮಿ ಎಕ್ಸ್ಟೆಂಡು ಮಾಡ್ಕೋಬೋದು. ಸೊ ಇವಾಗ ನಾನು 9ಗೆ ಇಟ್ಟಿದ್ದೀನಿ. ಸೊ ಕಮ್ಮಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂದರೆ ಲೆಂತ್ ಹೋಗುತ್ತೆ. ಸೊ ಹಂಗಾಗಿ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ 3D ರೊಟೇಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3D ರೊಟೇಷನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಈ ಥರ ರೊಟೇಷನ್ ಆಯಿತು. ನೆಕ್ಸ್ಟ್ ಇವಾಗ ನಿಮಗೆ ಅದು ಆದರೂ ಕಾಣಿಸ್ತಾ ಇಲ್ಲ 3Dಲಿ. ಸೊ ಕಾಣಿಸ್ಬೇಕಂದ್ರೆ ನೆಕ್ಸ್ಟು ಸ್ವಲ್ಪ ಈ ಥರ ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ 3Dಲಿ ಕಾಣಿಸುತ್ತೆ. ಸೊ ಇದು ಇವಾಗ ಇಷ್ಟ ಆಯಿತು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಸ್ಟ್ರಾಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಗುತ್ತೆ, ಅಂದರೆ ಬಾರ್ಡ್ರ್ ಸೆಲೆಕ್ಟ್ ಆಗುತ್ತೆ. ಸೊ ಆ ಬಾರ್ಡ್ರ್ ನೀವು ಎಷ್ಟು ಬೇಕಷ್ಟು ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅದಾದಮೇಲೆ ಇವಾಗ ನೀವು ಇದು ಬಂದ್ಬಿಟ್ಟು ಇಮೇಜಲ್ಲಿದೆ, ಅಂದರೆ ನಿಮ್ಗೆ ಇದನ್ನ ಸಪೋಸ್ ಡೌನ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಬ್ಯಾಕ್ಗ್ರೌಂಡ್ ಇದೆ ನೋಡಿ, ಈ ಬ್ಯಾಕ್ಗ್ರೌಂಡ್ ನಿಮಗೆ ಶೋ ಆಗುತ್ತೆ, ಬರೀ ಟೆಕ್ಸ್ಟ್ ಶೋ ಆಗಲ್ಲ. ಸೊ ನಿಮಗೆ ಬರೀ ಟೆಕ್ಸ್ಟ್ ಶೋ ಆಗಬೇಕಂದ್ರೆ ಇಲ್ಲಿ ಈ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಫೋಲ್ಡರ್ ಟೈಪ್ ಸಿಂಬಲ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೊ ಟ್ರಾನ್ಸ್ಪರೆಂಟ್ ಅಂತ ಇದೆ ನೋಡಿ, ಅಂದರೆ ಇದು ಕಲರ್ ಸಿಂಬಲ್ ಪಕ್ಕದಲ್ಲಿ ಟ್ರಾನ್ಸ್ಪರೆಂಟ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಸೊ ಇವಾಗ PNG ಅಂದರೆ ವಿತೌಟ್ ಬ್ಯಾಕ್ಗ್ರೌಂಡಲ್ಲಿ ಟೆಕ್ಸ್ಟ್ ನಿಮಗೆ ಶೋ ಆಗುತ್ತೆ. ನಿಮಗೆ ಡೈರೆಕ್ಟ್ ಈ ಟೆಕ್ಸ್ಟ್ನ ಯೂಸ್ ಮಾಡ್ಕೋಬೋದು, ಎಲ್ಲಿ ಬೇಕಲ್ಲಿ. ಬ್ಯಾಕ್ಗ್ರೌಂಡ್ ನಿಮಗೆ ಬರಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಇವಾಗ ನಿಮಗೆ ಇದು ನೋಡಿ, ಟೆಕ್ಸ್ಟು ವೈಟಲ್ಲಿದೆ. ಕಲರಲ್ಲಿ ಬೇಕಂದರೆ ನಿಮಗೆ ಫಾಂಟ್ಸ್ ಮೇಲೆ ಅಂದರೆ ಎ ಸಿಂಬಲ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಕಲರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ಕಲರ್ ಬೇಕೋ ಸೊ ಆ ಕಲರ್ ನೀವು ಎಡಿಟ್ ಮಾಡ್ಕೋಬೋದು. ಸೊ ಈ ಥರ ಕಾಣಿಸ್ತಲ್ಲ, ನೋಡ್ತಾ ಇರ್ಬೋದು ಇದೇ ಥರ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.